ನಮಸ್ತೆ. ಈ ವಿಡಿಯೋ ಬಾಣಂತಿಯರಿಗೆ. ನಮ್ಮ ಒ ಪಿ ಡಿಲಿ ಅಟ್ಲೀಸ್ಟ್ ಒಂದು ಪೇಷಂಟ್ ಈ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಪದೇ ಪದೇ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಏನಂದರೆ, ಮೇಡಮ್ ನನ್ನ ಮಗು ತುಂಬ ಅಳುತ್ತೆ, ಹಾಲು ಸಾಕಾಗ್ತಿಲ್ಲ ಏನೋ, ಪೌಡ್ರ್ ಹಾಲು ಬರ್ಕೊಡಿ ಅಂತ. ಈ ಯೋಚನೆ ತಪ್ಪು. ನಿಮ್ಮ ಮಗುವಿಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಲು ನಿಮ್ಮ ಎದೆಯಲ್ಲಿ ಉತ್ಪತ್ತಿಯಾಗುತ್ತೆ. ಹಾಲು ಹೇಗೆ ಉತ್ಪತ್ತಿಯಾಗುತ್ತೆ? ವೆರಿ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಂದು ನಿಮ್ಮ ಹಾರ್ಮೋನ್ಸ್, ಇನ್ನೊಂದು ನಿಮ್ಮ ಸ್ಟ್ರಾಂಗ್ ಪಾಸಿಟಿವ್ ಥಿಂಕಿಂಗ್. ಏನಾದರೂ ಸರಿ, ನಾನು ನನ್ನ ಮಗುವಿಗೆ ಎದೆ ಹಾಲನ್ನೇ ಕುಡಿಸುತ್ತೇನೆ ಎಂಬುವ ಒಂದು ಛಲ ಇದ್ದರೆ ಈ ಎರಡು ಮಿಶ್ರಣದಿಂದ ಹಾಲು ಸಲೀಸಾಗಿ ಇಳಿಯುತ್ತೆ. ನೀವು ನಿಮ್ಮ ಮೇಲೆ ಡೌಟ್ ಮಾಡಬಾರ್ದು. ಅಕ್ಕಪಕ್ಕದವರು ಹೇಳಿದ್ರು ಅಂತ ಯೋಚನೆ ಮಾಡಬಾರ್ದು. ಅವರಿಗೆ ವಾಪಸ್ ತಿಳಿಸಿ ಹೇಳಿ, ನಿಮ್ಮ ಮಗುವಿಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಲು ನಿಮ್ಮಲ್ಲಿ ಇದೆ ಅಂತ. ನೆನಪಿಡಿ, ತಾಯಿಯ ಎದೆ ಹಾಲನ್ನು ಕುಡಿದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಆ್ಯಂಟಿ ಅಲರ್ಜೆನ್ಸ್ ಜಾಸ್ತಿ ಇರುತ್ತೆ, ಹಾಗೂ ಅವರ IQ ಬೇರೆ ಮಕ್ಕಳಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಎದೆ ಹಾಲನ್ನು ಕುಡಿಸುವುದಕ್ಕೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.